ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಅತ್ಯುತ್ತಮ ದಿನ. ಮೇಷರಾಶಿಯವರಿಗೆ ಕೆಲಸ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುತ್ತವೆ. ಅವುಗಳನ್ನು ನೀವು ಯಶಸ್ವಿಯಾಗಿ ನಿಭಾಯಿಸುವಿರಿ. ಸಂಬಂಧಗಳು ಉತ್ತಮಗೊಳ್ಳುತ್ತವೆ. ಬಡ್ತಿಯನ್ನ ಸಹ ನಿರೀಕ್ಷೆ ಮಾಡಬಹುದು. ಸುತ್ತಮುತ್ತಲಿನ ಯಾವುದೇ ವಿವಾದಗಳಲ್ಲಿ ಭಾಗಿಯಾಗುವುದನ್ನು ತಪ್ಪಿಸಿ, ಏಕೆಂದರೆ ಅದು ಕಾನೂನು ಸಮಸ್ಯೆಗಳಿಗೆ ತಿರುಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ. ವಾಹನ ಚಾಲನೆಯಲ್ಲಿ ಎಚ್ಚರ ವಹಿಸಿ. ಇತರರಿಂದ ಎರವಲು ಪಡೆದು ವಾಹನ ಚಲಾಯಿಸುವುದನ್ನ ಆದಷ್ಟು ತಪ್ಪಿಸಿಕೊಳ್ಳಿ. ಇನ್ನು ಮುಂದಿನ ರಾಶಿ ವೃಷಭ. ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಬೇಕಾದ ದಿನ. ಉತ್ತಮ ಆದಾಯ ಖರ್ಚುಗಳ ನಡುವೆ ಉತ್ತಮ ಸಮತೋಲನ ಕಾಪಾಡಿಕೊಳ್ಳುತ್ತೀರಿ. ಭವಿಷ್ಯದ ಹೂಡಿಕೆಗಳಿಗೆ ಸಹಾಯವಾಗುತ್ತದೆ. ಆದರೆ ನೀವು ಇತರರ ಸುಳ್ಳು ಮಾತುಗಳನ್ನು ನಂಬುವ ಸಾಧ್ಯತೆ ಇರೋದ್ರಿಂದ ಕುಟುಂಬದಲ್ಲಿ ಅದು ಕಲಹಕ್ಕೆ ಕಾರಣವಾಗಬಹುದು. ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಸುಧಾರಿಸುತ್ತದೆ. ಆತ್ಮೀಯ ಸ್ನೇಹಿತರನ್ನ ಭೇಟಿಯಾಗುವ ಮನಸ್ಸು ಸಂತೋಷಗೊಳ್ಳುತ್ತದೆ. ಮಿಥುನ ರಾಶಿ. ವಿದ್ಯಾರ್ಥಿಗಳಿಗೆ ಅನುಕೂಲಕರ ದಿನ. ಅವರು ತಮ್ಮ ಪರೀಕ್ಷೆಗಳ ತಯಾರಿಗಾಗಿ ಸಂಪೂರ್ಣವಾಗಿ ಶ್ರಮ ವಹಿಸುತ್ತಾರೆ. ತಾಯಿಯ ಕಡೆಯಿಂದ ನಿಮಗೆ ಕೆಲವು ಜವಾಬ್ದಾರಿಗಳು ಸಿಗಬಹುದು. ಕುಟುಂಬದ ವಾತಾವರಣ ಸಂತೋಷದಿಂದ ಕೂಡಿರುತ್ತದೆ. ಮಕ್ಕಳಿಂದ ಶುಭ ಸುದ್ದಿ ಕೇಳುವ ಸಾಧ್ಯತೆಗಳು ಇವೆ. ವ್ಯವಹಾರದಲ್ಲಿನ ಏರಿಳಿತಗಳಿಂದ ಚಿಂತಿತರಾಗಿರುತ್ತೀರಿ. ಆ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ ಉತ್ತಮ ದಿನ. ಮುಂದಿನ ರಾಶಿ ಕರ್ಕಾಟಕ. ಮಿಶ್ರ ಫಲಿತಾಂಶಗಳನ್ನು ಹೊಂದುವಂತಹ ದಿನ. ಪ್ರಮುಖ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲು ಪ್ರಯತ್ನ ನಡೆಸುತ್ತೀರಿ. ವ್ಯಾವಹಾರಿಕ ಮತ್ತು ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಚಿಂತೆಗಳನ್ನು ಹೆಚ್ಚಿಸಬಹುದು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಯೋಜನೆಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಕುಟುಂಬದಲ್ಲಿ ಶುಭ ಸಮಾರಂಭದ ಆಯೋಜನೆಯಿಂದಾಗಿ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ಹಿರಿಯರ ಸೇವೆಗೂ ಸಮಯ ಮೀಸಲಿಡುತ್ತೀರಿ. ಸಹೋದರರು ಮತ್ತು ಸ್ನೇಹಿತರಿಂದ ಸಂಪೂರ್ಣ ಸಹಕಾರ ಇದೆ. ಸಿಂಹರಾಶಿ. ಆತ್ಮವಿಶ್ವಾಸದಿಂದ ತುಂಬಿದ ದಿನ. ನಿಮ್ಮ ನಾಯಕತ್ವದ ಸಾಮರ್ಥ್ಯವು ಉತ್ತಮಗೊಳ್ಳುತ್ತದೆ. ನಿಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಇರುತ್ತದೆ. ಸ್ನೇಹಿತರಿಗೆ ಸಹಾಯ ಮಾಡಲು ನೀವು ಮುಂದೆ ಬರುತ್ತೀರಿ. ಯಾವುದೇ ಪಿಕ್ನಿಕ್ ಅಥವಾ ಪ್ರವಾಸಕ್ಕೆ ಹೋಗಲು ಯೋಚನೆ ನಡೆಸಿದ್ರೆ ಸ್ವಲ್ಪ ಎಚ್ಚರ ವಹಿಸುವುದು ಉತ್ತಮ. ಹೊಸ ಎಲೆಕ್ಟ್ರಾನಿಕ್ ವಸ್ತು ಮನೆಗಳಿಗೆ ತರುವ ಸಾಧ್ಯತೆಗಳು ಇವೆ. ಮುಂದಿನ ರಾಶಿ ಕನ್ಯಾ. ಇಂದು ನಿಮಗೆ ಪ್ರಮುಖ ದಿನ. ಕೆಲಸಗಳಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ಸಂಯಮ ಪಾಲಿಸಬೇಕು. ವ್ಯವಹಾರದಲ್ಲಿ ಪಾಲುದಾರಿಕೆ ಒಪ್ಪಂದ ಮಾಡಿಕೊಳ್ಬೇಕಾದ್ರೆ ನಿಮ್ಮ ಪಾಲುದಾರರ ಮಾತನ್ನ ಸಂಪೂರ್ಣವಾಗಿ ನಂಬುವುದನ್ನು ತಪ್ಪಿಸಿ. ಯಾಕಂದ್ರೆ ಅವರು ನಿಮಗೆ ಮೋಸ ಮಾಡುವ ಸಾಧ್ಯತೆಗಳು ಇರಬಹುದು. ತಾಯಿ ಆರೋಗ್ಯದಲ್ಲಿ ಏರುಪೇರುಗಳಿಂದಾಗಿ ನೀವು ಓಡಾಡಬೇಕಾಗುತ್ತೆ. ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣಗೊಳಿಸಲು ಪ್ರಯತ್ನ ನಡೆಸುತ್ತೀರಿ. ತುಲಾರಾಶಿ. ಇಂದು ನಿಮಗೆ ಕಾರ್ಯನಿರತ ದಿನ. ಕೆಲಸಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತೀರಿ. ಸ್ನೇಹಿತರನ್ನ ಭೇಟಿ ಮಾಡಲು ಸಹ ಸಮಯ ಕಂಡುಕೊಳ್ಳುವಿರಿ. ರಾಜಕೀಯದಲ್ಲಿರುವವರಿಗೆ ತಮ್ಮ ಕೆಲಸಗಳ ಮೂಲಕ ಹೊಸ ಗುರುತು ಸಿಗುತ್ತದೆ. ನೀವು ಮನೆಯ ಶುಚಿತ್ವ ಮತ್ತು ನಿರ್ವಹಣೆಗೆ ಹೆಚ್ಚಿನ ಗಮನ ಕೊಡುತ್ತೀರಿ. ಆರೋಗ್ಯದಲ್ಲಿನ ಕೆಲವು ಸಮಸ್ಯೆಗಳು ನಿಮಗೆ ತೊಂದರೆ ನೀಡಬಹುದು. ಆದ್ದರಿಂದ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಅವಶ್ಯಕ. ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿರುವವರು ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಕು. ವೃಶ್ಚಿಕ ರಾಶಿ. ಗೊಂದಲದ ದಿನ. ಜೀವನ ಸಂಗಾತಿಯ ಭಾವನೆಗಳನ್ನು ಗೌರವಿಸಬೇಕು. ಹೊಸ ವಾಹನ ಖರೀದಿಸಲು ಯೋಚಿಸುತ್ತಿದ್ರೆ ಅದಕ್ಕಾಗಿ ಸಾಲಕ್ಕೆ ಅರ್ಜಿ ಹಾಕಿ. ಹಳೆ ತಪ್ಪುಗಳಿಂದ ಪಾಠ ಕಲಿಯುವ ದಿನ. ಅವುಗಳನ್ನು ಪುನರಾವರ್ತಿಸುವುದನ್ನು ತಪ್ಪಿಸಿಕೊಳ್ಳಬೇಕು. ಮಾತುಗಳಲ್ಲಿ ಇತರರಿಗೆ ಸಂಪೂರ್ಣ ಒಪ್ಪಿಗೆ ನೀಡಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಮಾತುಗಳಲ್ಲಿ ಇತರರಿಗೆ ಸಂಪೂರ್ಣ ಒಪ್ಪಿಗೆ ನೀಡಬೇಕು. ಹಾಗೆಯೇ ವ್ಯವಹಾರ ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಧನುರಾಶಿ. ಉತ್ಸಾಹಭರಿತ ದಿನ. ಪ್ರಗತಿಯ ಹೊಸ ಅವಕಾಶಗಳಿವೆ. ಹೊಸ ಸಂತೋಷದ ದಿನ. ನಿಂತು ಹೋದ ಹಣ ತಿರುಗಿ ಬರುತ್ತದೆ. ಜೀವನ ಸಂಗಾತಿಯ ಸಹಕಾರ ಒಡನಾಟ ಸಂಪೂರ್ಣವಾಗಿ ಸಿಗುತ್ತದೆ. ಪ್ರೀತಿಯ ಜೀವನದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಲಾಂಗ್ ಡ್ರೈವ್ ಹೋಗಲು ಯೋಚನೆ ಮಾಡಬಹುದು. ಇಷ್ಟಪಟ್ಟು ಊಟವನ್ನು ಆನಂದಿಸುತ್ತೀರಿ. ಮನೆಯ ನವೀಕರಣ ಕಾರ್ಯವನ್ನು ಪ್ರಾರಂಭ ಮಾಡಬಹುದು. ಮಕರ ರಾಶಿ. ಆರ್ಥಿಕ ದೃಷ್ಟಿಯಿಂದ ಉತ್ತಮ ದಿನ. ಕೆಲವು ವಿಶೇಷ ವ್ಯಕ್ತಿಗಳನ್ನ ಭೇಟಿಯಾಗುವ ಸಾಧ್ಯತೆಗಳು ಇರುತ್ತವೆ. ಕೆಲಸಗಳನ್ನ ನಾಳೆಗೆ ಮುಂದೂಡುವುದನ್ನು ತಪ್ಪಿಸಿ. ಇಲ್ಲದಿದ್ದರೆ ತೊಂದರೆಗಳು ಹೆಚ್ಚಾಗಬಹುದು. ಯಾವುದೇ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನ ನಡೆಸಬಹುದು. ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ. ಮುಂದಿನ ರಾಶಿ ಕುಂಭ. ಸವಾಲುಗಳಿಂದ ತುಂಬಿದ ದಿನ. ಏಕಕಾಲದಲ್ಲಿ ಹಲವಾರು ಕೆಲಸಗಳನ್ನು ನಿಭಾಯಿಸಬೇಕಾಗಿ ಬರಬಹುದು. ಒತ್ತಡವನ್ನು ಹೆಚ್ಚಿಸುತ್ತದೆ. ಸಂಬಂಧಿಕರ ಕಡೆಯಿಂದ ನಿರಾಶಾದಾಯಕ ಸುದ್ದಿ ಇದೆ. ಕುಟುಂಬ ಸದಸ್ಯರು ವಿವಾಹದಲ್ಲಿನ ಅಡೆತಡೆಗಳ ಬಗ್ಗೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆ ನಡೆಸಬಹುದು. ಹಿರಿಯ ಕುಟುಂಬ ಸದಸ್ಯರಿಂದ ಕೆಲಸದ ಕುರಿತು ಸಲಹೆ ಪಡೆಯಿರಿ. ದೈಹಿಕ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕೊನೆಯದಾಗಿ ಮೀನರಾಶಿ. ಶಕ್ತಿಯುತ ದಿನ. ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತೀರಿ. ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ. ಸೃಜನಾತ್ಮಕ ಕೆಲಸಗಳಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ. ಕಚೇರಿಯಲ್ಲಿ ಮಹಿಳಾ ಸಹೋದ್ಯೋಗಿಗಳಿಂದ ಎಚ್ಚರಿಕೆ ವಹಿಸುವುದು ಅಗತ್ಯ. ಯಾವುದೇ ಹಣಕಾಸಿನ ವ್ಯವಹಾರವನ್ನ ಜಾಣ್ಮೆಯಿಂದ ಮಾಡಬೇಕು. ನಂತರ ನಷ್ಟವಾಗುವ ಸಾಧ್ಯತೆಗಳಿವೆ. ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಜಾಗರೂಕರಾಗಿರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.